ನಿಮ್ದಕ್ಕೆ ಬೇಕಾದ್ರೆ ಹೇಳ್ರಿ ಶಾಡಿ ಶಾಡಿ ಅರೆ ಅಲ್ಲ ಬೆಳಗಿಂದ ಎಷ್ಟಪ್ಪ ಕಾಸು ಒಂದು ಗಿರಾಕಿಲ್ಲ ಹೆಂಗ್ ಮಾಡೋದು ಈ ತರ ಮಳೆ ಆದ್ರೆ ಗತಿಯೇ ನಮ್ದು ಶಾಡಿ ರೀ ಶಾಡಿ ಐ ಮಟ ನನಗ ಹಾಗ ಮತ್ ನನಗ ಬಾಯಿಗೆ ಬಂದಂಗ ಮಾತಾಡ್ತಿ ನಾ ಯಾರಂತ ಗೊತ್ತೈತಿ ಎಲ್ಲ ನನಗ ಅರೆ ಬಾಬಾಯ್ ನಮ್ದಕ್ಕೆ ಯಾರಂತ ಗೊತ್ತಾ ನಿಮ್ದಕ್ಕೆ ಬಿಟ್ ಹಿಡ್ತಾರೆ ಈ ಐಸ್ ಮಾರು ಬಾಬು ಅಂದ್ರೆ ಇಡೀ ಸಂಕ್ರಾಂತಿ ಊರಿಗೆ ಸಣ್ಣ ಹಿಡ್ಕೊಂಡು ದೊಡ್ಡವ್ರ ತನಕ ಪರಿಚಯದಲ್ಲಿ ತಿರುಬೋಕಿ ಹಳೆ ತಿರುಬೋಕಿ ಮಗನ अरे नमदकी सऊदी अरब सन्न हल्ली में अरे हल्ली में भाषा है बहुत फेमस है हल्लिंद दिल्ली ಹೆಸರು ವೈನ್ है ಮಂಗ್ಯಾನ ಮಗನ ಹಳ್ಳಿಯಿಂದ ದಿಲ್ಲಿದಾಗ ಹೆಸರು ಇದೆ ಹೇಳ್ತಾನ ನಾ ಯಾರು ಗೊತ್ತ ನಾ ಒಂದು ಗುದ್ದುಬಾರ ಕರೆ ಮಾತು ಹೇಳೋಗ ಒಂದ ಗುದ್ದುಬಾರ ಗುದ್ದಿ ಅಂದ್ರ ಮಗನ ನೀನು 9 ಸಂದ್ರನ ಸೂರ್ಯ ಮತ್ತ ದೊಡ್ಡ ಹವಾ ಆತಪ್ಪ ನಿಂದು भाई नमदीप की माफ करो निम्दीप ಏನು ಕಂತ ನಿಮಗೆ की नुकसान क्या है ಅಲೋ ಮಗನ ನೋಡಿಲ್ಲ ಡಬ್ಬಿ ತುಂಬಾ ಐಸ್ ಕ್ರೀಮ್ ತುಂಬ್ಕೊಂಡ್ ಬಂದಿನಿ ಎಲ್ಲ ಮುರಿದ ಬುಕ್ಕಣಿ ಆಗ್ಯಾವ ಅಲ್ಲ ಕುಂತಾವ್ರ ಹೆಂಗ ತಿನ್ಬೇಕು ಚೀಪ್ ಚೀಪಿ पूरा बुकड़ी है ಪೂರಾ ಬುಕ್ಕಣಿ ಆಗ್ಯಾವ ಅಂತ ಹೇಳಕತ್ತೇನು अरे बाबू नमदीप माफ करो नमदीप ಹೊಸ ವ್ಯಾಪಾರ है ಈ ಊರಿಗೆ ನಿಮ್ದಕ್ಕೆ ಪರಿಚಯ ಮಾಡಿಕೊಡಿ ಮಂದಿಗೆ ನಾ ಯಾರಂತ ಗೊತ್ತಿಲ್ಲ ನಿನಗ ಪರಿಚಯ ಮಾಡ್ತನವ ನಾ ಪಕ್ಕ ಸಂಕ್ರಾಂತಿ ಹುಡುಗ ಅದನಿ ಏ ಬಾಬಾಯ್ ನಿಮ್ದಕ್ಕೆ ಯಾರಾದ್ರೂ ಏನು ನಮ್ದಕ್ಕೆ ಈ ಊರಿಗೆ ಹೊಸ ವ್ಯಾಪಾರಸ್ಥೆ ನಿಮ್ದಕ್ಕೆ ಊರ ಪರಿಚಯ ಮಾಡಿಕೊಡಿ ಪರಿಚಯ ಮಾಡ್ತಾನಗಪ್ಪ ನೋಡು ನಮ್ಮ ಊರಾಗ 3 ತರ ಮಂದಿ ಐತಿ 3 ತರ ಮಂದಿ ಇದ್ರ ಆ 3 ತರ ಮಂದಿಗೆ ಒಂದೊಂದು ತರ ರೋಗ ನೋಡ ಅಂತದ್ರಾಗ ಈಗ ನೀ ನೋಡು ಈ ಊರ್ಯಾಗ ಈ ಓನ್ಯಾಗ ಏನ್ ವ್ಯಾಪಾರ ಮಾಡಿರ್ತಿ ಇಲ್ಲೇ ಬಿಡ್ಬೇಕ ಅಲ್ಲಿ ಬಿಟ್ಟು ಆ ಸಂದ್ರ್ಯಾಗ ಆ ಸಿರಿ ತೋರ್ಸಿನಿ ಜಂಪರ್ ತೋರ್ಸಿನಿ ಅಂದ್ರ ಮಗನ ನಿಂದ ಸಂದ ಮುರಿಯಾಂಗ ಒಲಿತಾರ ಮತ್ತ ಸಂಕ್ರಾಂತಿ ಊರಾಗ ಓ ಬಾಬುಬಾಯಿ ನಮ್ದಕ್ಕೆ ಮಂದಿ ಅಂತದಲ್ಲ ನಮ್ದಕ್ಕೆ ಅಚ್ಚ ಮಂದಿ ಹೈ ನಿಮ್ದಕ್ಕೆ ನಾವು ಕೇಳ್ತೀವಿ ಅಚ್ಚ ಅದೇವ ಲುಚ್ಚ ಅದೇವ ನೋಡ ಮಗನ ಮತ್ತ ನಾ ಎಂದ ಬೆಳಗ್ಗೆ ಅಂದಿ ಹಿಡ್ಕೊಂಡು ನಾ ಹೆಂಗಸರ್ ಸುಂಕ ಸಹಿತ ಹಚ್ಚಿಲ್ಲ अरे बाबू भाई निम्न की शादी नहीं है भैया ಶಾದಿನೂ ಇಲ್ಲ ಅವನು ಮದುವೆನೂ ಇಲ್ಲ ಬೋಲಿಂಗ ನಮ್ಮ ಅಪ್ಪಾಗ ಮಾಡತ್ತ 1 ವರ್ಷ ಆದ್ರಿ ಹೇಳಕೈತಿ ಅವನು ನೋಡ್ತಂತ ಹೇಳಿ ನಾ ಯಾರು ಮಾಡವಲ್ರಿ ಸಾಕು ಹೋಗೈತ್ರಿ अरे बाबू भाई निम्न की ಎರಡು ಇಲ್ವಾ ಏ ಹಂಗಲ್ಲ ಬಾಬಾ ನನಗ ಯಾರು ದಿಕ್ಕಿಲ್ಲ ಅಂತ ಹೇಳಿ ನಿನಗ ಗೊತ್ತಾತ್ ಬೈ ನಿಮ್ದು की शादी नहीं है ನಮ್ದಕ್ಕೆ ನೀವು ವ್ಯಾಪಾರ ಸ್ವಲ್ಪ ಪರಿಚಯ ಮಾಡಿಕೊಡಿ ಮಂದಿಗೆ ಮಾಡೋನು ಅಂತ ಇದ್ರಾಗ ಏನೇನ್ ತಂದದಿ ಗಂಟ್ನ್ಯಾಗ ಬಾಂಬ್ ಗಿಂಬುದು ಏನ್ ಇಟ್ಟೇನ ಮತ್ತ अरे बाबू भाई ನಮ್ದಕ್ಕೆ ನಿಮ್ಗೆ ಹೆಸರು ಹೇಳ್ಬೇಕು ನಮ್ದಕ್ಕೆ ಅಂತ ಮಂದಿ ಅಲ್ಲ ನಮ್ದಕ್ಕೆ ಅಚ್ಚ ಸಾಡಿ ತೆಗೆದು ತೋರ್ಸು ಬಾಬು ನಿಮ್ದಕ್ಕೆ ಶಾದಿ ಲೋಪ ಇನ್ಕಾಂಡ ಹೇಳಿಲ್ಲ ಬಾಬು ಅದಕ್ಕೆ ನಿಮ್ ಜಿದ್ದಿ ಮಾಡ್ತೀವಿ ನಾವು ಹೇಳ್ತೀವಿ ಶಾಡಿ ಅಚ್ಚ ಶಾಡಿ ನಮ್ದಕ್ಕೆ ತೋರ್ಸ ಸೃಷ್ಟಿಕರ್ತ ಏನನ್ನು ಸೃಷ್ಟಿಸಿದ್ದಾನೆ ಆ ತಾಯಿ ಕಾವೇರಿ ಮನ ಬಂದಂತೆ ಹರಿಯುತ್ತಿದ್ದಾಳೆ ಆ ಮಾನವಂತ ಸಿರಿವಂತ ಆ ಗುಣವಂತರ ಚಿಂತಿಸಿದ ಪುರುಷರು ಇಂದು ಏನೇನೋ ಜನ್ಮದ ಪುಣ್ಯವಂತಾಗಿ ಈ ನಿನ್ನ ವರ್ಣನೆಯ ಮಾತನ್ನು ಕೇಳಿ ನನಗಾದ ಆನಂದದಲ್ಲಿ ಸ್ವರ್ಗದಿಂದಲೇ ಇಳಿದು ಬಂದ ಈ ನಿನ್ನನಲ್ಲ ನಮ್ಮಪ್ಪನ ಹೆಸರು ಕೇಳಿದ್ರೆ ನೀನಾಗಬೇಕಲ್ಲ ಎಲೆ ಬಾಲೆ ನಿಮ್ಮಪ್ಪನೇನು ಹುಲಿ ಎಂದು ತಿಳಿದುಕೊಂಡಿರುವೆಯಾ ಕಳ್ಳಿ ಈ ಜಗದೀಶ ಮನಸ್ಸು ಮಾಡಿದರೆ ನೀನಾಗುವೆ ನನ್ನ ಮನದರಸಿ ಜಗದೀಶ್ ನೀನಿಲ್ಲದ ಬಾಳು ಎರೆಹುಳದಂತೆ ನೋಡಿ ನೀವು
ಗೌರಿ, ಪ್ರೇಮಿಗಳಿಗೆ ಹಾದಿ ಎಂದೂ ಸುಗಮವಾಗಿರುವುದಿಲ್ಲ. ಆ ಹಾದಿ ಸುಗಮವಾಗಬೇಕಾದರೆ ನಾನು ನೀನು ಧೈರ್ಯವೆಂಬ ಗಟ್ಟಿ ಧೈರ್ಯ ಮಾಡಿದಾಗಲೇ ನಿಮ್ಮಪ್ಪ ನಾಗೇಗೌಡನ ಅಟ್ಟಹಾಸ ಅಡಗುವುದು. ಜಗದೀಶ್, ನಮ್ಮ ತಂದೆಯನ್ನು ನೋಡಿದರೆ ನನಗೆ ಅಸಹ್ಯ ಅನಿಸುತ್ತದೆ. ಆ ದುಷ್ಟ ದುಹಂಕಾರಿ ಪ್ರತಾಪನನ್ನು ತಂದು ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ನಾಗಿ ಮಾಡಿಕೊಂಡಿದ್ದಾರೆ. ಅದು ಅಲ್ಲದೆ ನಮ್ಮ ವಿಷಯ ಬಂದಾಗಿ ಕೆಂಡ ಕಾಡುತ್ತಿದ್ದಾರೆ. ನನಗೇಕೋ ತುಂಬಾ ಭಯವಾಗ್ತಾ ಇದೆ. ಭಯ ಪಡಬೇಡ ಗೌರಿ. ಪ್ರೀತಿ ಅಂದ್ರ ಬೆಂಕಿ ಅಂತ ಹೇಳ್ತಾರ. ಅದ ಬೆಂಕಿ ಹತ್ತಿ ಉರಿದ್ರ ಇಡೀ ಮಣಿನ ಸುಟ್ಟು ಸರ್ವನಾಶ ಆಗತೈತಿ. ನಾನು ನೀನು ಸುಡುವ ಬೆಂಕಿ ಆಗುವುದು ಬೇಡ ಗೌರಿ. ಎನ್ನ ಮನೆ ಬೆಳಗುವ ಜ್ಯೋತಿ ಆಗೋಣ. ಏನಂತೀಯ ಗೌರಿ? ಹೌದು ಜಗದೀಶ್, ನಾನು ನೀವು ಸತಿಪತಿಗಳಾದಾಗಲೇ ನಮಗೆ ಈ ಸಮಾಜದಲ್ಲಿ ಒಂದು ಬೆಲೆ. ಆಮೇಲೆ ನಮ್ಮನ್ನು ಯಾರು ಕೇಳುವುದಿಲ್ಲ. ನಮ್ಮ ತಂದೆಗೂ ಕೂಡ ಭಯ ಪಡುವಷ್ಟಿಲ್ಲ. ಗೌರಿ, ನಿಮ್ಮಪ್ಪನ ಭಯವನ್ನೇ ಹೇಳುತ್ತಿರುವೆಯಲ್ಲ. ಈ ಜಗದೀಶ ನಿಮ್ಮಪ್ಪನಿಗೆ ಹೆದರುತ್ತಾನೆಂದು ತಿಳಿದಿರುವೆಯ? ಈ ಜಗದೀಶ ನನ್ನ ತಮ್ಮ ಇಬ್ಬರು ಮನಸ್ಸು ಮಾಡಿದರೆ ಸಾಕು. ಎದುರಿಗೆ ಬರುವ ಹುಲಿಯನ್ನೇ ಕೊಚ್ಚಿ ಕೊಲ್ಲುವ ಶಕ್ತಿಯನ್ನು ತುಂಬಿ ಕಳಿಸಾನು ಆ ನನ್ನ ಸೋದರ ಮಾವ. ಅಂದಾಗ ಆ ನರಸತ್ತ ನಾಮರ್ತನಿಗೆ ಹೆದರ್ತಾನ ಈ ಜಗದೀಶ್, ನೋಡಿ, ನೀವಿಬ್ಬರು ಶ್ರೀರಾಮಚಂದ್ರಎಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಮೋಸ ಯಾವ ಈಡಿಗೆ? ಗೌರಿ, ಮೋಸಕ್ಕೆ ನಿನ್ನ ತಂದೆ ಎತ್ತಿದ ಕೈ. ಆ ನಿಮ್ಮಪ್ಪ ನಾಗೇಗೌಡನ ಅಟ್ಟಹಾಸ ಅಡಗಬೇಕಾದರೆ ಸಂಪೂರ್ಣ ಸಹಕಾರ ನನಗೆ ಬೇಕು. ಗೌರಿ, ನನ್ನ ತಮ್ಮ ಸಂಗಮೇಶ ನಮ್ಮಿಬ್ಬರ ಮದುವೆಯ ನಿರ್ಧಾರಕ್ಕೆ ಬಂದಿದ್ದಾನೆ. ನೀ ನಾಳೆನೇ ರೆಡಿ ಆಗು. ನಮ್ಮೂರು ಹಿರಿಯರು ಕಟ್ಟಿಸಿದ ಆ ಮಲ್ಲಿಕಾರ್ಜುನನ ಗುಡಿಯ ಮುಂದೆ ನನ್ನ ನಿನ್ನ ಮದುವೆ. ಏನಂತೀಯ ಗೌರಿ? ಮದುವೆ? ಇದಕ್ಕೆ ನನ್ನ ತಂದೆ? ಗೌರಿ, ನಿನ್ನ ತಂದೆ ಅಂತ ಅಂಜಿ ಕುಳಿತರೆ ನನ್ನ ನಿನ್ನ ಮದುವೆ ಆಗುವುದಿಲ್ಲ. ಗೌರಿ, ಹಿರಿಯರು ಹೇಳಿಲ್ಲವೇ, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದಂತ. ಗೌರಿ, ಯಾವುದಕ್ಕೂ ಹೆದರಬೇಡ. ನೀ ನಾಳೆನೇ ರೆಡಿಯಾಗಿ ಮಲ್ಲಿಕಾರ್ಜುನನ ಗುಡಿಯ ಮುಂದೆ ನನ್ನ ನಿನ್ನ ಮದುವೆ. ಏನಂತೀಯ ಗೌರಿ? ಅನ್ನೋದೇನಿದೆ, ನನ್ನ ಹಣೆ ಬರದಲ್ಲಿ ನನ್ನ ತಂದೆಯನ್ನು ಎದುರಿಸಿ ಮದುವೆ ಆಗ್ಬೇಕಂತ ಬಂದಿದ್ದರೆ ಅದನ್ನು ಯಾರಿಂದ ತಪ್ಪಿಸಲು ಸಾಧ್ಯ? ಕರೇ ಗೌರಿ, ಕಂಕಣ ಮರ ಕೂಡಿ ಬಂದ್ರ ಕರುಳಿನ ಅರಿವನ್ನು ಮರಿಬೇಕಾಗ್ತೈತಿ. ಅಂದಾಗ ನಿನ್ನ ಕೂದಲಿಳಿಯು ಒಂದು ಕೊಂಕಲಾಗದಂತೆ ನಿಮ್ಮಪ್ಪನ ಎದುರೇ ನಿನ್ನ ಕೈ ಹಿಡಿದು ಕರೆದುಕೊಂಡು ಬರುತ್ತೇನೆ. ಈಗಲಾದರೂ ಹೊರಳಲಿ ಈ ನಿನ್ನ ಮುಖಕಮಲ. ನನ್ನ ಹೃದಯ ರಾಜ ಎಣ್ಣ, ನಗುನಗುತ್ತ ಬಾ ನನ್ನ ನಲುಮೆ ಎಣ್ಣ. ಗೌರಿ, ಈ ನಿನ್ನ ಮಯೂರ ಮಾಟದ ನರ್ತನದಿಂದ ಒಂದು ಗೀತೆ ಹೊರಹೊಮ್ಮಲಿ.